ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಓಂ ಶಕ್ತಿಗೆ ಹೋಗ್ತಾ ಇದ್ದೀನಿ. ಓಂ ಶಕ್ತಿ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ಈಗ ವಾಯ್ಸ್ ರೆಕಾರ್ಡ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ಇವತ್ತು ಗುರುವಾರದಿಂದ ನಾವು ಹೋಗಿ ಮಾಲೆನ ಹಾಕ್ಸ್ಕೊಂಡು ಅಲ್ಲೇ ಈರುಮುಡಿನ ಇಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹೋಗುವಾಗ ಈರುಮುಡಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು, ಅಂದರೆ ಇದು ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕ್ಸ್ಕೊಂಡು ಮಾಲೆ ಹಾಕ್ಸ್ಕೊಂಡೆ ವೀಡಿಯೋ ಮತ್ತು ಅಲ್ಲೇ ಇಟ್ಟು ಅಂತ ಈರುಮುಡಿ ವೀಡಿಯೋನ ಎರಡನ್ನೂ ಹಾಕಿದ್ದೀನಿ. ಹೀಗೆ ನೋಡ್ತಾರೆ ಹೇಗೆ ಮಾಲೆ ಹಾಕ್ಸ್ಕೊತೀವಿ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಓಂ ಶಕ್ತಿ ಅಮ್ಮ ಅಂತ. ನನಗಂತೂ ಹೋಸಲಿಗೆ ಬಂದಿದ್ದಂಗೆ ತುಂಬ ಒಳ್ಳೆಯದಾಗಿದೆ, ಹಾಗಾಗಿ ಈ ಸಲನೂ ಹಾಕ್ಕೊಂಡಿದ್ದೀನಿ. ತಾಯಿ ಹೋಗ್ತಾ ಹೋಗ್ತಾ ಇನ್ನೂ ಎಚ್ಚರಿಕೆನ ಕೊಡ್ತಾಳೆ. ತುಂಬ ಚೆನ್ನಾಗಿರುತ್ತೆ, ನೋಡಿ ಹೇಗಿರುತ್ತೆ ಅಂತ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್, ಇದೇ ಥರ ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಊರಿಂದ ಬರ್ತಾ ಇರ್ತಾರೆ. ನಾವು ಹೋಗಿದ್ವಿ, ನಮ್ಮ ಶ್ರೀರಂಗಪಟ್ಟಣದ ಹತ್ರ ಇದೆ, ಕೋರ್ಟು ಪಕ್ಕನೇ ಇದೆ. ಇದು ಒಳಗಡೆ ಆದಂಗೆ ಓಂ ಶಕ್ತಿ ಅಮ್ಮ ದೇವಸ್ಥಾನ. ಯಾರ್ಯಾರು ಪಟ್ಟಣ ಮತ್ತು ಪಾಂಡವಪುರ, ಈ ಮೈಸೂರು ಎಲ್ಲ ಬಂದು ಇಲ್ಲೇ ಹಾಕ್ಸ್ಕೊಳ್ಳೋಂಥದ್ದು. ತುಂಬ ಚೆನ್ನಾಗಿ ಮಾಲೆನ ಧರಿಸ್ಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ್ಯಾವ ಪದ್ಧತಿ ಅಂತ. ನಾವು ಮಾಲೆ ಹಾಕ್ಸಿದ್ದು ಇದು ವೀಡಿಯೋ, ಮತ್ತು ಈರುಮುಡಿ ತೊಗೊಂಡು ಹೋಗೋಂಥ ಮಾಲೆನೂ ಸಹ ಈ ವಿಡಿಯೋನೂ ಸಹ ಇಲ್ಲೇ ಹಾಕಿದ್ದೀನಿ. ಯಾಕೆಂದರೆ ಅದೊಂದು ಶಾರ್ಟ್ಕಟ್ ಮಾಡಿದ್ದು. ಈಗ ಹಾಕ್ಸಿ ನಾವು ಡ್ಯೂಟಿಗೆ ಹೋಗೋಂಥದ್ದು ಏನೋ ಹೋಗಿ ಬಂದಾದ್ಮೇಲೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಒಟ್ಟಿಗೆ ಬಂದು ಈರುಮುಡಿನ ಇಲ್ಲೇ ಈರುಮುಡಿ ಕಟ್ತಾಯಿದ್ವಿ. ಈರುಮುಡಿ ಕಟ್ಟು ಇಲ್ಲೇ ಇಟ್ಟು ಬೆಳಗ್ಗೆಗೆ ಹೊರಡುವಂಥ ಸಮಯದಲ್ಲಿ ತೊಗೊಂಡೋಗೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಐನೂರೆಲ್ಲ ಪೂಜೆ ಎಲ್ಲ ಮಾಡಿಸೋದು, ಮೊದಲಿಗೆ ಈರುಮುಡಿ ಕಟ್ಟೋದು ಈ ಥರದ್ದೆಲ್ಲ. ನಾವು ಮೊದಲ ಸಲ ಹೋದಾಗ ಅಲ್ಲೇ ಈರುಮುಡಿ ಕಟ್ಟಿ ಅಲ್ಲೇ ಹೋಗಿದ್ವಿ, ನಾನು ಸವಿತಾಗ ಬೆಂಗಳೂರಿಗೆ ಹೋಗಿ. ಬಟ್ ಇಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಪದ್ಧತಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಪೂಜೆ ಮಾಡಿ ಹೇಳ್ಕೊಡ್ತಾಯಿದ್ರು ಐನೂರು ಎಲ್ಲ ಸಾಲಾಗಿ. ನಮ್ಮ ಒಂದೊಂದು ಟೀಮ್ ಅಂತ ಏನಿದೆ ಅವ್ರ ಟೀಮ್ಗೆ ಮೊದಲು ಮಾಡ್ಕೊಡ್ತಾ ಇರ್ತಾರೆ. ಇಲ್ಲೇ ಬುಕ್ ಮಾಡಬೇಕು, ನೀವು ಅಲ್ಲೋಗಿ ಬುಕ್ ಮಾಡೋದಲ್ಲ, ಮೊದಲು ಇಲ್ಲೇ ಬುಕ್ ಮಾಡ್ಕೋಬೇಕು. अन्नै पराशक्ति ओम शक्ति पराशक्ति आदिशक्ति आदिशक्ति पराशक्ति सर्वशक्ति 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 ओम शक्ति ओम शक्ति ओम शक्ति ओम शक्ति ओम शक्ति ओम शक्ति ಕೆಂಪು ವಸ್ತ್ರ ಕೆಂಪು ಮಾಲೆ ಕೆಂಪು ಮುಡಿಯು ಗಂಧ ಚಂದ ಬೇವಿನ ಸೊಪ್ಪು ನಿಂಬೆ ಹಾರ ತುಳಸಿ ಹಾರ ತುಳಸಿ ಮಾಲೆ ಅಭಿಯವರು ಅಷ್ಟೇ ಪಾಪ ಚೆನ್ನಾಗಿ ಎಲ್ಲ ಇನ್ಚಾರ್ಜ್ ತಗೊಂಡು ಮಾಡ್ತಾಯಿದ್ರು ಮೇಂಟೆನೆನ್ಸು. ನಾನು ಮತ್ತು ತೇಜು, ಸುಮತಿ, ಮನು, ಅಶ್ವಿನಿ ಅಕ್ಕ, ಅನು ಅಕ್ಕ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅನಿಸುತ್ತೆ. ಮಾಲೆ ಹಾಕ್ಸ್ಕೊಂಡಿದ್ವಿ ಅಂಥದ್ರಲ್ಲಿ ನಾವು ಏನೋ ಒಂದು ಭಕ್ತಿ ಮಾಲೆ ಹಾಕ್ಸ್ಕೊಂಡ ಮೇಲೆ ಇದೇ ಅಲ್ಲಿ ಇರೋಂಥದ್ದು ಶ್ರೀರಂಗಪಟ್ಟಣದಲ್ಲಿ ತುಂಬ ಚೆನ್ನಾಗಿದೆ. ಆ ದೇವ್ರು ನೋಡಿದ್ರೆ ಒಂಥರ ಖುಷಿ ಆಗ್ತಾಯಿತ್ತು. ಬನ್ನಿ ಈಗ ನಾವು ಈರುಮುಡಿನ ತಗೊಂಡು ಹೊರಡ್ತಾ ಇದ್ದೀವಿ. ಅಭಿಯಕ್ಕವ್ರು ಪೂಜೆ ಇಟ್ಕೊಂಡಿದ್ದಾರೆ, ಅದು ಮುಗಿಸಿ ನಾವು ಇವಾಗ ನೋಡ್ತಾ ಇದ್ದೀವಿ. ಇದು ದೇವ್ರ ಬರೋಂಥ ಹಾಡು ಸಾಂಗ್ ಹೇಗಿರುತ್ತೆ ಅಂತ ಕೇಳಿ.
ನಮ್ಮ ಮಮತಕ್ಕನ ಅಭಿಯಕ್ಕನ ಮಾತ್ರ ತುಂಬ ಎಕ್ಸ್ಟ್ರಾ ಅಂದರೆ ಏನಂದರೆ ತುಂಬ ಎನರ್ಜಿ ಬೂಸ್ಟನ್ನು ತುಂಬ್ತಾ ಇದ್ರು. ಅದರಲ್ಲಂತೂ ನಮ್ಮ ಮಮತಕ್ಕ ಅಂತ ಸೇಮ್ ಈ ಕೃಷ್ಣ ರಾಧೆಯಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅದಂತೂ ತುಂಬ ಚೆನ್ನಾಗಿ ಆಡ್ತಾ ಅದ್ರ ಜೊತೆಗೆ ನಮ್ಮ ಅಶ್ವಿನಿ ಅಕ್ಕ ಪಾಪನು ಸಖತ್ತಾಗಿ ಆಡ್ತಾಯಿತ್ತು. ಅದು ದೇವ್ರು ಬರೆಸೋಂಥದ್ದು, ತುಂಬ ಚೆನ್ನಾಗಿ ದೇವ್ರು ಬರೆಸ್ತಾಯಿದ್ರು. ಆ ಮಗುಗೆ ದೇವ್ರು ಬರೋಂಥದ್ದು. ಅದರಲ್ಲಂತೂ ಅಭಿಯಕ್ಕ ಆಗಲಿ ಮಮತಕ್ಕ ಆಗಲಿ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ಕೊಂಡು ಅನ್ನೋ ಥರ ಏನೋ ಅಮ್ಮಂಗೆ ಹೋಗ್ತಾಯಿದ್ವಿ ಭಕ್ತಿಯಿಂದ ಇರಬೇಕು ಅನ್ನೋ ಥರ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಎಲ್ಲ ಚಾರ್ಜು ತಗೊಂಡಿದ್ದು ನಮ್ಮನು, ನಮ್ಮ ಫ್ರೆಂಡು, ಅವಳು ಪಾಪ ಅಷ್ಟೇ. ಎಲ್ಲರೂ ಒಂದೇ ಥರ ಚೆನ್ನಾಗಿ ನೋಡ್ಕೊಂಡು ಟ್ರೀಟ್ ಮಾಡ್ಕೊಂಡು ತುಂಬ ಕೇರ್ ಕೊಟ್ಕೊಂಡು ಮಗು ಥರ ಬಂದಳು. ತುಂಬ ಚೆನ್ನಾಗಿತ್ತು, ನಮಗಂತೂ ಖುಷಿ ಆಯಿತು. ಓಂ ಶಕ್ತಿಗೆ ಹೋಗೋರೆಲ್ಲರೂ ದಯವಿಟ್ಟು ಹಿಂಗೆ ನೀವು ಒಂದು ಟೀಮ್ ಮಾಡ್ಕೊಂಡು ಹೋಗಿ. ಒಬ್ಬರೇ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಂಥ ಟೀಮು ಇವೆಲ್ಲ. ಸಖತ್ತಾಗಿತ್ತು ಮಾತ್ರ. ನಾವಂತೂ ಎಂಜಾಯ್ ಮಾಡಿದ್ವಿ. ಎಂಜಾಯ್ಗಿಂತ ತಾಯಿ ಭಕ್ತಿ ಚೆನ್ನಾಗಿತ್ತು. ಎಲ್ಲರಿಗೂ ದೇವ್ರು ಬರೋಂಥದ್ದು. ನಾನಂತೂ ತಾಯಿ ನೋಡಿದ್ದೀನಿ, ದೇವ್ರು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ದೇವ್ರು ಬರ್ಸೋದೆಲ್ಲ ಮಾಡ್ತಾಯಿದ್ರು. ಫ್ರೆಂಡ್ ಅಲ್ಲಿ ಓಂ ಶಕ್ತಿಲಿ ಯಾವುದೇ ಥರ ವೀಡಿಯೋ ಆಗಲಿ ಫೋಟೋ ಎಲ್ಲ ತಗೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ಈ ವಿಡಿಯೋನ ಇಷ್ಟು ಮಾತ್ರ ಮಾಡಿರೋದು. ನಾವು ಹೋಗಿರೋದ್ರಿಂದ ಹೋಗಿದ್ದೆಲ್ಲ ಮಲ್ಕೊಬಿಟ್ಟಿದ್ವಿ ನೈಟೆಲ್ಲ. ಬೆಳಿಗ್ಗೆನೇ ದರ್ಶನ ಮಾಡಿಸೊಳಗೆ ಎಲ್ಲರಿಗೂ ಮೊಬೈಲೆಲ್ಲ ಅಲ್ಲೋ ಇಲ್ಲ ಅಲ್ಲಿ ಎಲ್ಲ ವ್ಯಾನ್ ಹತ್ರನೇ ಇಡಬೇಕು. ಇವರು ಡ್ರೈವರು ಚೆನ್ನಾಗಿ ಪಾಪ ಕರ್ಕೊಂಡೋಗಿ ಕರ್ಕೊಬಂದರು. ಫ್ರೆಂಡ್ ಇದಾಗಿತ್ತು ನನ್ನ ಓಂ ಶಕ್ತಿ ವಿಡಿಯೋ. ನಮ್ಮನ್ನು ಪಾಪ ಎಲ್ಲರನ್ನೂ ಸೇಫ್ಟಿಯಾಗಿ ಕರ್ಕೊಬಂದರು. ಒಂದು ಫ್ರೆಂಡೆಲ್ಲ ಹೋಗಿದ್ವಿ ಅಂತ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಫ್ರೆಂಡ್, ಎಲ್ಲರೂ ನೋಡಿದ್ದಕ್ಕೆ ವೀಡಿಯೋನ ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗೂ.